ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಗಂಡು ಮಕ್ಕಳ ಪರದಾಟ, ಎತ್ತವರ ಪರದಾಟ ಅಂತಲೇ ಇದಿದೆ, ತಮ್ಲೈನ್ ಇದೆ. ಅದು ಏನಕ್ಕೆ ಅಂತಂದರೆ, ನನ್ನ ಗಂಡು ಮಕ್ಳು ಎತ್ತಿರೋರಿಗೆ ಪರದಾಟನೇ ಅಷ್ಟು. ಅದು ನಮಗೂ ಅನ್ವಯ ಆಗ್ಬೋದು, ಎಲ್ಲರೂ ಗಂಡು ಮಕ್ಳು ಎತ್ತಿರೋರ್ಗು ಅನ್ವಯ ಆಗ್ಬೋದು. ಹಂಗಾಗಿ ನನ್ನ ಫ್ರೆಂಡ್ ಒಬ್ಬಳು ತುಂಬ ಕಷ್ಟಪಟ್ಟು, ಇಬ್ಬರು ಗಂಡು ಮಕ್ಳು ಅವಳಿಗೆ ತುಂಬ ಕಷ್ಟಪಟ್ಟು ಅವರಿಬ್ಬರು ಗಂಡು ಮಕ್ಕಳನ್ನ ಸಾಕಿದ್ಲು. ಒಂದು 50 ಗ್ರಾಮ್ ರವೆ ಎಲ್ಲ ತೊಗೊಬಂದು ಗಂಜಿ ಮಾಡಿ ಮಕ್ಕಳು ಕೊಟ್ಟು ತಾನು ಉಪವಾಸ ಇದ್ದು ಮಾಡಿದ್ಲು. ಇವಾಗ ಒಂದು ಹುಡುಗಿನ ಮದುವೆ ಆದ, ಹಿರಿ ಮಗ ಬೇರೆ ಹೋದ. ಆ ಹುಡುಗಿಗೇನೋ ಹೆಲ್ತ್ ಇಶ್ಯೂಸು ಅಂತ, ಪಾಪ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಫೀಲ್ ಮಾಡ್ಕೊಳ್ತಿದ್ದಾರೆ ಇವರು. ಈ ವಯಸ್ಸಲ್ಲೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರಿಗೆ 60 ವರ್ಷದ ಮೇಲೆ ಆಯ್ತು ಈಗ. ಆದ್ರೂ ಒಂದ್ಸತಿ ಕೆಲಸಕ್ಕೆ ಇದೆಲ್ಲ ತೊಗೊಬಿಟ್ಟು PF ಎಲ್ಲ ತಗೊಂಡು ಇನ್ನೊಬ್ಬ ಮಗನ ಕೊಟ್ಟು ಅವನೇನೋ ಲಾಸ್ ಮಾಡ್ದ ಅಂತ ಅಂದ್ಬಿಟ್ಟು ಇನ್ನು ಇಬ್ಬರು ಮಕ್ಕಳಿಗೂ ಇವರೇನೇ ಸಮಸ್ಯೆನ ನುಂಗ್ತಾ ಇದ್ದಾರೆ. ಗೊಳೋ ಅಂತ ಹೇಳ್ತಾರೆ. ನನಗೆ ಭಾಳ ಬೇಜಾರಾಯಿತು. ಅದಕ್ಕೆ ನಾನೇನು ಹೇಳೋಕ್ಕೆ ಇವತ್ತು ಏನು ನಮ್ಮ ಬಂಧುಗಳಿಗೆ ತಿಳಿಸೋದಕ್ಕೆ ನಾನು ಇದನ್ನು ಮಾಡಬೇಕು, ಈ ವಿಡಿಯೋನ ಅಂತ ಅನ್ನಿಸ್ತು. ಅಂತ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಸಮಸ್ಯೆ ಬಂದೇ ಬರುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಮನೇಲೂ ಬರುತ್ತೆ, ಎಲ್ಲರ ಮನೇಲೂ ಬರುತ್ತೆ. ನಾನು ಬರಲ್ಲ ಅಂತ ಯಾವತ್ತೂ ನನಗೆ ಹೇಳೋದಿಲ್ಲ. ಸೊಸೆದಿರೇ ತಪ್ಪು ಮಾಡ್ಬೋದು, ಗಂಡು ಮಕ್ಕಳೇ ತಪ್ಪು ಮಾಡ್ಬೋದು. ಹಂಗೆ ಅಂದ್ಬಿಟ್ಟು ನಮಗೆ ಸಿಟ್ಟು ಬಂತು ಅಂದ್ಬಿಟ್ಟು ನಾವು ಬೇರೆ ಕಡೆ ಹಾಕ್ಬಿಟ್ರೆ ನಮ್ಮ ಮಕ್ಕಳು ಅಥವಾ ನಾಳೆ ದಿವಸ ನಮ್ಮ ಸೊಸೆದಿರನ್ನೇ ಆಗಲಿ ಬೇರೆ ಜನ ಹಾಡ್ಕೊಂಡಾಗ ನಾವೇ ನೋವು ತಿನ್ನೋದು. ಅವ್ರ ಅಪ್ಪ ಅಮ್ಮ, ಹುಡುಗಿಯವ್ರ ಅಪ್ಪ ಅಮ್ಮ ಆದರೂ ದೂರ ಇರ್ತಾರೆ. ಅವರೆಲ್ಲ ಕೊಟ್ಟು ನನ್ನ ಮಗಳೇ ಚೆನ್ನಾಗಿರ್ತಾಳೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟು ದೂರ ಇರ್ತಾರೆ. ನಮ್ಮ ಹತ್ರ ಅನುಸರಣೆ ಮಾಡ್ಕೊಳ್ಳಿಲ್ಲ ಅವರು ಅಂತ ಅಂದ್ಬಿಟ್ಟು ನಾವು ದೂರ ಕಳಿಸ್ಬಿಟ್ರೆ ಅವರು ಸಫರ್ ಪಡೋದು, ನಮ್ಮ ಮಕ್ಕಳಿಗೆ ಹೆಚ್ಚಿನ ಕಷ್ಟ ಆಗೋದು, ನಮ್ಗೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಆವಾಗ ನಾವೇ ನೋಡಿ ಅವ್ರನ್ನ ನೋವು ತಿನ್ಬೇಕಾಗತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಅಂದರೆ, ಏನಾದ್ರೂ ಈಗ ಹೆಣ್ಮಕ್ಳನ್ನ ಎತ್ತಿರೋರು ಏನೋ ಮಗ ಸೊಸೆ ಹತ್ರ ಜಗಳ ಮಾಡ್ಕೊಳ್ತಾರೆ. ಬೇಜಾರು, ಜಗಳ ಅಂತಲ್ಲ ಅದು, ಏನೋ ಮನಸ್ತಾಪ, ಮನಸ್ಸಿಗೆ ನೋವಾದಾಗ ಹೆಣ್ಮಕ್ಳು ಮನೆಗೆ ಹೋಗ್ತಾರೆ. 1-2 ದಿವಸ ಇದ್ಬಿಟ್ಟು ಬಂದು ಅವ್ರು ಇಷ್ಟಪಟ್ಟಿರೋದು ತಿನ್ನೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಎಲ್ಲರೂ ಈ ಕಾಲದಲ್ಲಿ ತಿನ್ನೋದಕ್ಕೇನು ಸಮಸ್ಯೆ ಇಲ್ಲ ಅನ್ಬೋದು. ಆದರೆ ಬಡತನ ಆಗಲಿ, ಕಾಸಿನ ಸಮಸ್ಯೆ ಆಗಲಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಏನೋ ಒಂದು ತಿನ್ನೋದು ಉಣ್ಣೋದಾಗಿರ್ಬೋದು. ಎಲ್ಲನ ಹೋಗ್ಬೇಕು ಮಗ ಅಂತ ಅಂದರೆ ಮಗಳ ಜೊತೆ ಹೋಗಿ ಬರ್ತಾರೆ. ಆದರೆ ಗಂಡು ಮಕ್ಕಳು ಎತ್ತಿರೋರು ಆ ಥರ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಒಂಚೂರು ಪಾರು ಇವಾಗಂತೂ ಯಾರೂ ಕೆಲಸ ಕಾರ್ಯಗಳಿಗೆ ಹೋಗ್ದಿರ ಮನೆಯಲ್ಲಿ ಇರೋದಿಲ್ಲ. ತುಂಬ ಅನುಕೂಲತೆ ಇರೋರೇ ಇರ್ತಾರೆ. ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಲೇಬೇಕು. ಹೋಗುವಾಗನೇ ಒಂಚೂರು ಪಾರು ದುಡ್ಡನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಜೊತೆಯಲ್ಲಿ ಇಟ್ಕೊಂಡು ಏನಾದರೂ ಬೇಕಾ, ನೀವು ತಿನ್ನಬೇಕು ಅನ್ನಿಸ್ತಾ, ಎಲ್ಲರಿಗೂ ತಿನ್ನಬೇಕು ಅನ್ನೋವಂಥ ಆಸೆ ಹಂಬಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಂಗಾಗಿ ನೀವೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ತಗೊಬನ್ನಿ. 2 ಒಂದೇ ತಗೊಬಂದ್ರೂ ಸೊಸೆಗೂ ಒಂದು ಸ್ವಲ್ಪ ಕೊಡ್ರಿ, ನೀವು ಸ್ವಲ್ಪ ತಿನ್ನಿರಿ. ಅದರಲ್ಲಾದ್ರೂ ಕೆಟ್ಟವರು ಅತ್ತೆದಿರಾಗಕ್ಕೆ ಸಾಧ್ಯ ಇಲ್ಲ. ಆದರೂ ಆಗ್ಬೋದು. ಅಕಸ್ಮಾತ್ ಅವ್ರ ಮನಸ್ಸು ಚಂಚಲತೆ ಇದ್ದು ಕೆಟ್ಟ ಮನಸ್ಸಿರೋ ಸೊಸೆದಿರಾದ್ರೂ ಸಹ ಏನಾದರೂ ಮಾತಾಡ್ತಾ ಇದ್ರೆ ಅವ್ರು ಕೇಳಿಸ್ಲಿಲ್ಲ ಅನ್ನೋ ಥರ ಹೊರಟೋಗಿ, ಮತ್ತು ಒಂದು ಸ್ವಲ್ಪ ಏನಾದ್ರೂ ತಂದರೆ, ಒಂದು ಬಟ್ಟೆ ಏನಾದರೂ ತಗೊಂಡ್ರ 2 ನೀವು ಜಾಸ್ತಿ ತೊಗೊಳಕ್ಕಾಗಲಿಲ್ವಾ, 2 ತೊಗೊಳ್ಳಿ. ಅವಳಿಗೊಂದು ಅವಳ ಸೈಜ್ ಅವಳಿಗೆ ಕೊಡ್ರಿ, ನಿಮ್ಮ ಸೈಜ್ ನೀವು ಇಟ್ಕೊಳ್ಳಿ. ಇದೇ ಥರ ಮಾಡ್ತಾ ಬನ್ನಿ. ಯಾಕಂದರೆ ವಯಸ್ಸಿರುವಾಗ ಮಾಡ್ಬೋದು ಸ್ನೇಹಿತರೆ. ವಯಸ್ಸಾದ್ಮೇಲೆ ನಾವು ಮೂಲೆ ಕೂತಾಗ ಅವರು ನಮಗೆ ಮಾಡ್ತಾರೋ ಬಿಡ್ತಾರೋ, ಅಟ್ಲೀಸ್ಟ್ ಅವ್ರಿಗೆ ನಮ್ಮ ಅತ್ತೆ ಮಾಡ್ತಾಯಿದ್ಲು, ನಮ್ಮಮ್ಮ ಮಾಡ್ತಾಯಿದ್ರು, ಈ ಥರ ನಾವು ಮಾಡಬೇಕು ಅನ್ನೋ ಭಾವನೆ ಬಂದರೂ ಬರ್ಬೋದು. ಆ ಥರ ನನ್ನ ಫ್ರೆಂಡ್ ತುಂಬ ನೋಡಿರೋರು. ಹಂಗಾಗಿ ನನಗೂ ತುಂಬ ನೋವಾಯಿತು ಸ್ನೇಹಿತರೆ. ಇದು ತುಂಬ ಬೇಸರವಾದ ವಿಡಿಯೋನೇ. ಇದು ತುಂಬ ಮನೆಯಲ್ಲಿ ಇದೆ. ಆದರೆ ಅವ್ರ ಅಕಸ್ಮಾತ್ ಬೇರೆ ಹೊರಟೋಗ್ಬಿಟ್ರೆ ನಾವು ಮಕ್ಕಳನ್ನ ಎತ್ತಿ ಮಾಡಿ ಸಾಕಿರ್ತೀವಿ. ಹಂಗಾಗಿ ನಾವು ಒಂಟಿಯಾಗಿರೋಕ್ಕಾಗಲ್ಲ, ಒಬ್ಬೊಬ್ಬರೇ. ಸರಿ ಸ್ನೇಹಿತರೆ, ನನ್ನ ಫ್ರೆಂಡದು ನೋಡಿ ನನಗೆ ಅವ್ರ ಜೊತೆನೂ ಹತ್ತೆ. ನಾನು ಯಾವ ವಿಡಿಯೋದಲ್ಲೂ ನಾನು ಕಣ್ಣೀರು ಹಾಕಿಲ್ಲ. ನನಗೆ ಅಷ್ಟೇ ಬೇಜಾರಾಗಿದೆ. ಇವಾಗೂ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಕಣ್ಣೀರು ಬರುತ್ತೆ. ಅವರೇನೋ ಅಕಸ್ಮಾತ್ ಮನಸ್ತಾಪ ಬಂದರೆ ಹೊರಟೋಗ್ತಾರೆ. ಆದರೆ ನಾವು ಮಕ್ಕಳು ಮರಿ ಎಲ್ಲರೂ ಚಿಕ್ಕದ್ರಿಂದ ದೊಡ್ಡ ಸಂಸಾರ ಆಗಿರುತ್ತೆ. ಆಮೇಲೆ ಒಂಟಿಯಾಗಿರೋಕ್ಕಾಗಲ್ಲ. ಆವಾಗ ನಮ್ಮ ಮಕ್ಕಳದೂ ನೋವು ನೋಡಬೇಕು. ಮತ್ತು ನಾವು ಇಬ್ಬರಿರೋದನ್ನು ಫೀಲ್ ಆಗುತ್ತೆ. ಇಬ್ಬರಿರಲಿ ಒಬ್ಬರಿರಲಿ ಫೀಲ್ ಆಗುತ್ತೆ. ಅದಕ್ಕೆ ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಒಂದು ಟೈಮ್ ಇಲ್ಲ ಅಂದ್ರೂ
ನಮ್ಗೆ ಅಭ್ಯಾಸ ಆಗಿರುತ್ತೆ. ಉಪವಾಸನ ಹೋಗಿ ನಾನು ಕೆಲ್ಸಗಳಿಗೆ ಹೋಗುವಾಗ ಉಪವಾಸ ಇದ್ದು ಅಭ್ಯಾಸ ಇರುತ್ತೆ. ಅದಕ್ಕೆ ನಮಗೆಲ್ಲ ರೂಢಿ ಇರುತ್ತೆ. ಕೆಲಸಕ್ಕೆ ಹೋಗುವಾಗ ಬೇಗ ಇದ್ದು ಮತ್ತು ಒಂದೊಂದು ಟೈಮ್ ಉಪವಾಸನೂ ಓಡೋಗಿರ್ತೀವಿ. ಮತ್ತು ಮನೆಗೆ ಯಾರನ್ನ ನೆಂಟರುಗಳು ಅವರು ಬಂದಾಗ ದಿಢೀರಂತ ಸಮಯ ಇಲ್ಲದೆ ಇರುವಾಗ ಎಲ್ಲರಿಗೂ ಊಟಕ್ಕೆ ಬಡಿಸ್ಬಿಟ್ಟು ನಾವು ಹಂಗೆ ಮಲ್ಕೊಳ್ಳೋದು ನಮಗೆ ಎಷ್ಟೋ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಹಾಗೇ ಆಗಿರುತ್ತೆ. ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಳಿಗಂತೂ ಇವೆಲ್ಲ ಅನುಭವ ಆಗೇ ಆಗಿರುತ್ತೆ. ಹಂಗಾಗಿ ನಾವು ಇನ್ನೇನು ಬಿಡು, ನಮ್ಮ ಮಕ್ಕಳು ದೊಡ್ಡವರಾದರು, ಇನ್ನು ಸೊಸೆದಿರು ಬಂದರು ಅಂತ ಯಾವತ್ತೂ ಅವ್ರು ಹಿಗ್ಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಅವ್ರು ಕುಗ್ಲೇಬೇಕು. ಮಕ್ಕಳಿಗೋಸ್ಕರ ಮನೆಗೋಸ್ಕರ ಕುಗ್ಲೇಬೇಕು. ಎಷ್ಟೇ ಒಳ್ಳೆಯವರಾಗಿರಲಿ, ಅಕ್ಕಪಕ್ಕದಲ್ಲಿ ಒಳ್ಳೆಯವರಾಗಿರಲಿ, ಏನೇ ಆಗಿರಲಿ, ಒಂದು ಚೂರು ಒಂದು ತೂತು ಮನೇಲಿ ಬರೋದನ್ನೇ ಕಾಯ್ತಾ ಇರ್ತಾರೆ ಜನಗಳು. ಹಂಗಾಗಿ ಹಾಡ್ಕೊಳ್ತಾರೆ ಅನ್ನೋದಕ್ಕಾಗಿರ್ಬೋದು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದಕ್ಕೋಸ್ಕರ ಆಗಿರ್ಬೋದು, ನಾವೇ ಬಗ್ಗೆ ಅವರನ್ನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೂ ಬೇರೆನೂ ಕಳಿಸ್ತಿಲ್ಲ. ಮತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಊಟ ಮಾಡಿಲ್ವಾ, ನನಗೆ ಏನೋ ಒಂದು ಸಂದರ್ಭದಲ್ಲಿ ಒಂದು ಹಳೇದೇ ಇತ್ತು ಹೊಸದೇ ಇತ್ತು ಊಟ, ಹಳೇದನ್ನ ಬೇಕಾದರೆ ನೀವೇ ತಿಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೂ ಸರಿನೇ. ಅವ್ರನ್ನ ನಾಳೆ ದಿವಸ ವಯಸ್ಸಾದ್ಮೇಲೆ ಇದು ಮಾಡೋ ಥರ ಮಾಡ್ಕೋಬೇಡ್ರಿ. ದುಡಿಯೋವಾಗ ಏನಾದ್ರೂ ಉಳಿಸಿಟ್ಕೊಂಡ್ರೆ ಅಷ್ಟೇ ಸ್ನೇಹಿತರೆ. ಇನ್ನು ಮತ್ತೆ ಮನೆಯಲ್ಲಿ ದೊಡ್ಡದಾದಾಗ ಉಳಿಸೋ ಅಂಥ ಪ್ರಯತ್ನನೂ ಮಾಡಬೇಡ್ರಿ. ನಿಮ್ಮ ಹತ್ರ ಇರೋದು 10 ರೂಪಾಯಿ ಖರ್ಚು ಮಾಡಿದ್ರೂ ಸರಿನೇ, ಆದರೆ ಉಳಿಸೋ ಅಂಥ ಪ್ರಯತ್ನನ ಮಾಡಬೇಡ್ರಿ. ಯಾಕಂದರೆ ಉಳಿಸಿದ್ರೂ ಸಹ ಇವಾಗ ಅಯ್ಯೋ ನಮ್ಮಮ್ಮ ಎತ್ತಿಟ್ಕೊಳ್ತಾಳೆ ಅಂತ ಮಕ್ಕಳ ಮನಸ್ಸಲ್ಲೂ ಬರಬಹುದು. ಆವಾಗ ನಾಳೆ ದಿವಸ ಉಳಿಸಿದ್ರೂ ಅವ್ರಿಗೆ ತಾನೇ ಆಗುತ್ತೆ. ಹಂಗಾಗಿ ಉಳಿಸೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಇರೋಷ್ಟು ದಿವಸ ನಿಮ್ಮದೇನಿದೆ ಅದನ್ನು ನಿಮ್ಮ ಸ್ವಂತಕ್ಕೂ ಮಾಡಿಕೊಡ್ರಿ. ಸಿಚುವೇಶನ್ ಬಂದಾಗ ಮನೆಗೆ ಅದನ್ನು ಹಾಕಿ ಖರ್ಚು ಮಾಡಿರಿ ಅಷ್ಟೇ ಸ್ನೇಹಿತರೆ. ನನಗೆ ಜಾಸ್ತಿ ಇದು ಮಾಡೋಕ್ಕೂ ಆಗ್ತಿಲ್ಲ. ಅದೇ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆ ಚೆನ್ನಾಗಿರಿ. ಇರೋದನ್ನ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ರ ಇಟ್ಕೊಂಡಿರಿ. ಯಾರನ್ನೂ ಕೆಟ್ಟವ್ರು ಮಾಡ್ಕೋಬೇಡ್ರಿ. ಮಕ್ಕಳುಗಳನ್ನೇ ಅದು ಇವಾಗಿನ ಕಾಲದಲ್ಲಿ ನಾವಾಗಂತೂ 4-5 ಮಕ್ಕಳು ಇರ್ತಾಯಿದ್ರು. ಇವಾಗ 1-2 ಇಟ್ಕೊಂಡಿರ್ತಾರೆ. ಯಾರಿಗೆ ಮಕ್ಕಳಿಗೆ ಒಂದ್ಸತಿ ಕೋಪ ಬಂದ್ರೂ ನಮ್ಮಮ್ಮ ಬಿಡು ಅಂತ ಬೈದ್ರೂ ಮತ್ತೆ ಸರಿ ಹೋಗ್ತಾರೆ. ಆದರೆ ಅವ್ರ ಹೆಂಡತಿರು ಮನೆಯಲ್ಲಿ ಇದು ಮಾಡಿಬಿಡ್ತಾರೆ, ತಗೊಬಂದು ಇಟ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಬೇಡ್ರಿ. ನಾನು ತುಂಬ ಈ ಥರದ್ದು ನೋಡಿದ್ದೀನಿ. ಅದಕ್ಕೆ ಯಾವಾಗೂ ನಾನು ಹೊರಗಡೆಯಿಂದ ಪೆನ್ಷನ್ ಆಗಿರ್ಬೋದು, ಮತ್ತು ರವಿನಿಗೆ ಯಾವುದೋ ಒಂದು ಬಾಡಿಗೆ ಆಗಿರ್ಬೋದು, ಏನಾದರೂ ಬರೋರಿಗೆ ಪರವಾಗಿಲ್ಲ. ಬಂದಿಲ್ಲ ಅಂತಂದಂತ ನಮ್ಮ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಆದಷ್ಟು ಕೆಲ್ಸಕ್ಕೆ ಹೋಗುವಾಗ ಒಂಚೂರು ಪಾರನ್ನ ನೀವು ಸೇವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾರ್ಯಾರಿಗೋ ನಾವು ಖರ್ಚು ಮಾಡಿದ್ರು, ಯಾರೇ ಸ್ವಂತದವ್ರೂ ಅಷ್ಟೇ ಮಾಡಿಸ್ಕೊಳ್ತಾರೆ. ಅವತ್ತು ಲಾಸ್ಟಲ್ಲಿ ಯಾರೂ ಒಳ್ಳೆ ಹೆಸರು ಹೇಳಲ್ಲ. ಅವಳಿಗೆ ಆಗಬೇಕಾಗಿತ್ತು, ಅವನಿಗೆ ಆಗಬೇಕಾಗಿತ್ತು ಅನ್ನೋಂಥದ್ದನ್ನೇ ಮಾತಾಡ್ತಾರೆ. ಇದು ಗಂಡು ಮಕ್ಳಿಗೂ ಅನ್ವಯ ಆಗುತ್ತೆ. ಆದರೆ ಗಂಡು ಮಕ್ಕಳು ಏನಾದರೂ ಬೇಸರ ಆದರೆ ಫ್ರೆಂಡ್ ಹತ್ರನೋ ಎಲ್ಲೋ ಹೊರಗಡೆನೋ ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಆದರೆ ಹೆಣ್ಮಕ್ಳು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅದು ಗಂಡು ಮಕ್ಕಳನ್ನ ಎತ್ತಿರೋರಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಒಂದು ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಏನಾದರೂ ಅದಕ್ಕೆ ಇನ್ನೊಂದು ನಮ್ಮ ಹತ್ರ ಅಷ್ಟೇ ಆಲ್ರೆಡಿ ನೋವಿರುತ್ತೆ, ಇನ್ನೂ ಒಂದೊಂದು ಚುಚ್ಚಿ ಹೇಳ್ತಾರೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋದಿಲ್ಲ. ಅದಕ್ಕೆ ತೀರ ಆಪ್ತರು ಒಬ್ರು ಸ್ನೇಹಿತರು ಇರಲೇಬೇಕು. ಇವಾಗ ನಾವು ಒಂದು 4-5 ಜನ ಸ್ನೇಹಿತರು ಇದೀವಲ್ಲ, ಆ ಥರ ಇರಬೇಕು. ಅದರಲ್ಲಿ ಯಾರು ನಾವೇನೇ ಹೇಳಿದ್ರು ಎಲ್ಲಿ ಲೀಕ್ ಮಾಡೋದಿಲ್ಲ ಅಂಥವ್ರ ಹತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊಳ್ರಿ. ಅದು ಹೆಚ್ಚಿದ್ರೆ ದೇವ್ರ ಹತ್ರ ಹೇಳ್ಕೊಂಡು ನಿಮ್ಮ ಸಮಸ್ಯೆನ ಖಂಡಿತ ದೇವ್ರ ಪರಿಹಾರ ಮಾಡೇ ಮಾಡ್ತಾನೆ. ಒಂದು ಕಾಲು ಗಂಟೆ ಒಂದು 45-50 ವರ್ಷ ಆದವ್ರ ಮೇಲೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ. ಫುಲ್ಲು ಏನು ಜವಾಬ್ದಾರಿ ಕಡಿಮೆ ಆಗೋದಿಲ್ಲ. ಆವಾಗೂ ಇರುತ್ತೆ. ನಾವು ಜವಾಬ್ದಾರಿ ಕಳ್ಕೊಂಡಾಗ, ಜವಾಬ್ದಾರಿ ನಮಗೆ ಬೇಡವೇ ಬೇಡ ಅಂತ ಕಳ್ಕೊಂಡಾಗ ನಮ್ಮ ಮಕ್ಕಳ ಸಮಸ್ಯೆನ ನಾವು ಕಣ್ಣಿಂದ ನೋಡಬೇಕಾಗುತ್ತೆ. ಅದು ಇನ್ನೊಂಥರ ಫೀಲ್ ಆಗುತ್ತೆ. ಅದಕ್ಕೆ ಒಂದು ಕಾಲು ಗಂಟೆ 1/2 hour ಮೆಡಿಟೇಷನ್ ಮಾಡಿ. ನಿಮ್ಮ ಮನಸ್ಸು ತುಂಬ ಬೇಜಾರಾದಾಗ ಆ ಥರ ಮಾಡಿದಾಗ ದೇವರು ಒಂದು ಒಳ್ಳೆ ಸಜೆಷನ್ನೇ ನಮಗೆ ಕೊಡ್ತಾನೆ. ಯಾವತ್ತೂ ಜವಾಬ್ದಾರಿ ಯಾವತ್ತು ಮನುಷ್ಯನಿಗೆ ಕಮ್ಮಿ ಆಗೋದಿಲ್ಲ ಸ್ನೇಹಿತರೆ. ಇರೋವರೆಗೂ ದೇವ್ರು ಚೆನ್ನಾಗಿಟ್ರೆ ಅಷ್ಟೇ, ಅದೇ ಒಂದು ನಮಗೆ ದೊಡ್ಡ ವಿಷಯ.
ಸಂತೋಷಕರವಾದ ವಿಷಯ. ಆವಾಗಿಂದನೂ ದುಡ್ದಿರ್ತೀವಿ, ಒಂದೇ ಸಮ ಇದು ಮಾಡಿರ್ತೀವಿ. ಅಟ್ಲೀಸ್ಟ್ ಆ ಏಜ್ ಆದಮೇಲೆ ಒಂದು ಸ್ವಲ್ಪ ಈಗ ಬೇಗ ಮಾಡೋ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನಬಹುದು ಹೊರತು ಪೂರ್ತಿ ಜವಾಬ್ದಾರಿ ಅಂತೂ ಕಮ್ಮಿ ಆಗೋದಿಲ್ಲ. ಕಮ್ಮಿ ಆದ್ರೂ ಇಲ್ದಿರೋ ಪ್ರಾಬ್ಲಮ್ಮು ಮತ್ತು ಯೋಚನೆಗಳು ಶುರುವಾಗ್ತವೆ. ಆ ಥರ ಬೇಡವೇ ಬೇಡ. ಎಲ್ಲ ತುಂಬಿ ಸಂಸಾರದಲ್ಲೇ ಇರ್ರಿ, ಮನೆಯಲ್ಲೇ ಇರ್ರಿ. ಒಂದು ಮಾತು ಬಂದರೆ ಒಂದೆರಡು ದಿವಸ ಬೇಸರ ಮಾಡ್ಕೊಂಡು ಅಲ್ಲೇ ಇದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಯಾರ ಹತ್ರನೂ ಹೇಳ್ಕೊಂಡು ಎಲ್ಲೂ ಹೋಗಿ ಬೇರೆ ಬೇರೆ ಕೆಟ್ಟ ನಿರ್ಧಾರ ಎಲ್ಲ ತಗೋಬೇಡ್ರಿ. ಹೆಣ್ಮಕ್ಳಿಗೆ ಅವರಿಗೆ ಒಂದು ಸ್ವಲ್ಪ ವಯಸ್ಸು ಆದಮೇಲೆ ಬುದ್ಧಿ ಬರಬಹುದು. ಅಷ್ಟಿನವರೆಗೂ ಕಾಯೋದ ಬಿಡೋದ ಇದು. ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಗೆ ನಿರ್ವಹಿಸ್ರಿ ಅಷ್ಟೇ ಸ್ನೇಹಿತರೆ. ನನಗೆ ಇನ್ನೂ ತುಂಬ ಮಾತಾಡೋದಿದೆ. ನನಗೆ ಇನ್ನೊಂದ್ಸರಿ ಯಾವಾಗಾದ್ರೂ ನನಗೆ ಮನಸ್ಸು ಸ್ವಲ್ಪ ಸರಿ ಹೋದರೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಸಾಕು, ಇಷ್ಟೇ. ಏನಾದ್ರೂ ಇದಿದ್ದರೆ ಕಮೆಂಟ್ ಮಾಡಿ ನನಗೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.